ಅಣ್ಣ, ಜೀವಿತಗೆ ನೀವಿಬ್ರು ಬುದ್ಧಿ ಹೇಳ್ರಿ ಅಣ್ಣ, ಪ್ಲೀಸ್. ಈಗ ಒಳ್ಳೆ ಹುಡುಗನಾದರೂ ನೋಡ್ತೀನಿ ಅಂತ ಹೇಳ್ರಿ, ಇಲ್ಲ ಚೆನ್ನಾಗಿ ಇತ್ಕೊಂಡು ಹೋಗು ಸ್ವಂತ ಜೊತೆ ಅಂತ ಆದರೂ ಹೇಳ್ರೆ. ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗು ಅಂತ ಹೇಳ್ರಿ ಅಣ್ಣ. ಎಷ್ಟು ಹೇಳೋಣ ಬಿಡಪ್ಪ, ನಾವಿಲ್ಲಿಗೆ ಬಂದಾಗಿಂದ ಹೇಳ್ತಾನೆ ಇದೀವಿ. ಅವತ್ತು ಕೂಡ ಹೇಳಿದ್ವಲ್ಲ, ಇಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಬಂದಾಗ ನಿನ್ಗೇನು ಕಡಿಮೆ ಆಗೈತಮ್ಮ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಅವತ್ತೇ ಹೇಳಿದ್ವಲ್ಲ. ಇನ್ನೇನು ಹೇಳ್ಬೇಕಪ್ಪ, ಇನ್ನೆಂಗೆ ಹೇಳ್ಬೇಕಪ್ಪ ನಾನು? ನಾವಿನ್ನು ಎಷ್ಟು ಹೇಳೋಕ್ಕಾಗುತ್ತೆ, ಹೇಳೋ ಸಂತು ನೀನೇನೆ. ಕೇಳೋರ್ಗಾದ್ರೆ ಹೇಳ್ಬೋದು, ಕೇಳ್ದಿಲ್ದವ್ರಿಗೆ ಎಷ್ಟು ಹೇಳಿದ್ರು ಇಷ್ಟೇ ಕಣ. ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನಿದ್ ಬಿಡು. ಈಗ ಅವ್ರ ದಾರಿಯಿಂದ ಅವ್ರನ್ನ ಬಿಟ್ಬಿಡು. ಇಲ್ಲ ನಿಮ್ಮ ಮನೆಯಾಗೆ ಕರೆಕ್ಟಾಗಿ ಇರ್ತೀನಿ ಅನ್ನೋದಾದ್ರೆ ಇರಲಿ, ಇಲ್ಲಾಂದ್ರೆ ಹೋಗ್ತಾ ಇರ್ಲೇಳು. ಅಷ್ಟೇ ಹೇಳ್ರಿ. ಇಲ್ಲ ಮನೆ ಬಿಟ್ಟು ಹೋಗು, ಇಲ್ಲ ಸ್ವಂತ ಜೊತೆ ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರಮ್ಮ. ಇಲ್ಲಿ ನಿನಗೆ ಜಾಗ ಇಲ್ಲ, ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತೇಳಿ ಹೇಳ್ಬಿಡ್ರಿ ಅಣ್ಣ. ನಾವು ಬೇರೆ ಇವತ್ತೆಲ್ಲ ಹೊರಟಿದೀವಿ ಕಣ, ಹೊರಗಡೆ ಹೋಗ್ತಾ ಇದೀವಿ. ಹುಷಾರ, ಮನೆ ಕಡೆ ಹುಷಾರ ನೋಡ್ಕೊಂಡು ಹುಷಾರಾಗಿರೋ. ಸರಿ ಆಯ್ತಣ್ಣ, ನಾನು ಹುಷಾರಾಗಿ ನೋಡ್ಕೊಂತೀನಿ. ಇವಾಗ ಜೀವಿತನ್ಗೆ ನೀವು ಹೇಳಿ ಬನ್ನಿ. ಇಲ್ಲ ನಮ್ಮ ಮನೆಯಾಗ ಇರೋದಾದ್ರೆ ಇರಮ್ಮ, ಹೇಳ್ದಂಗೆ ಕೇಳ್ಕೊಂಡು, ಇಲ್ಲಾಂದರೆ ಜಾಗ ಇಲ್ಲ, ಇವತ್ತೇ ಖಾಲಿ ಮಾಡಬೇಕಾಗುತ್ತೆ ನೀನು ಅಂತೇಳಿ ಮಾತಾಡು. ನೀವಿಬ್ರು ಹೇಳಿದ್ರೆ ಸ್ವಲ್ಪ ತಲೆಗೆ ಹೋಗುತ್ತೆ. ಯಾಕಂದರೆ ಈ ಮನೆ ಓನರ್ ನೀವಾಗಿರೋದ್ರಿಂದ ನಾನು ಏನು ಹೇಳಿದ್ರು ಅವಳು ಕೇಳಲ್ಲ, ಎಲ್ಲದಕ್ಕೂ ವಿರುದ್ಧ ಮಾಡ್ತಿರ್ತಾಳೆ. ಅದಕ್ಕೇ ನೀವೊಂದು ಮಾತು ಹೇಳಿದ್ರೆ ಅಣ್ಣ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಅವಳಿಗೆ ಅಂತ. ಯಪ್ಪ ಅದಾಗ್ಬಿಡ್ಲಿ ಹೇಳೋಣ. ಆಳೆ ಎಷ್ಟು ಸತಿ ಹೇಳಿದೀವಿ, ಆಗ್ಲೆಲ್ಲ ಹೇಳೋಕ್ಕಾಗುತ್ತೇನೋ? ಪದೇ ಪದೇ ಯಾರಿಗೂ ಹೇಳೋಕ್ಕಾಗಲ್ಲಪ್ಪ. ಅರ್ಥ ಮಾಡ್ಕೋಬೇಕು. ಏನು ಕೇಳ್ತಾ ಇದ್ದಾರೆ, ನಮ್ಮ ಜೀವನ ಚೆನ್ನಾಗಿರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ತಾನೇ ಅವ್ರು ಹೇಳ್ತಾ ಇರೋದು ಅನ್ನೋದು ಅರ್ಥ ಮಾಡ್ಕೋಬೇಕು ಅವರು. ಜೀವಿತ ನಾನು ಎಣ್ಣೆನೆ ಹೇಳಿದ್ದೀನಪ್ಪ. ಹೇಳಿದ್ರು ನನಗೆ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಮಾತಾಡ್ತಾ ಇದ್ಲು. ನಾನು ಎಣ್ಣೆನೆ ಬಂದು ಹೇಳ್ಬಿಟ್ಟಿದ್ದೀನಿ ಕಣ. ಅಷ್ಟೇ, ಇವಾಗ ಇರೋದಾದ್ರೆ ಇರೋ, ಹೋಗೋದಾದ್ರೆ ಹೋಗು ಅಂತ ಹೇಳ್ತೀವಿ ಅಷ್ಟೇ. ನಮ್ಮ ಮನೆಗೆ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಸರಿಯಾಗಿರೋದಾದ್ರೆ ನಿನಗೆ ಜಾಗ ಇಲ್ಲ ಅಂತಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡು ಅಂತ ಹೇಳ್ತೀನಿ. ಅಕ್ಕ, ಅಣ್ಣ ಏನು ಕರೆದ್ರ? ಇಲ್ಲೋಣಮ್ಮ, ಯಾಕಮ್ಮ ಅವನ ಹತ್ರ ನೀನು ತುಂಬ ವಾದ ಮಾಡೋದು, ಜಗಳ ಮಾಡೋದು ಹಂಗೆಲ್ಲ ಮಾಡ್ತೀಯಂತೆ. ಹಂಗೆಲ್ಲ ಮಾಡಬೇಡ ಜೀವಿತ ನೀನು. ನಾವು ಹೇಳಿಲ್ವಾ ಸರಿಯಾಗಿ ಕೆಲಸ ಮಾಡ್ಕೊಂಡು ಸರಿಯಾಗಿ ಇತ್ಕೊಂಡು ಹೋಗು ಅಂತ? ಎಷ್ಟು ಹೇಳಿದ್ರು ಯಾಕಮ್ಮ ಹಿಂಗೆ ಮಾಡ್ತೀಯಾ? ಯಾಕೆ ಈ ಥರ ಮಾಡ್ತಾ ಇದೀಯ ನೀನು? ಹಿಂಗೆಲ್ಲ ಮಾಡೋದು ಒಳ್ಳೇದಲ್ಲಮ್ಮ. ನೋಡಿ ಹೇಳಿರ್ತೀನಿ, ಹಂಗ ಅಮ್ಮಂಗಿದ್ರೆ ನಮ್ಮ ಮನೆಗಿರೋ, ಇಲ್ಲ ಅಂತಂದ್ರೆ ನಮ್ಮ ಮನೇಲಿ ನಿನಗೆ ಜಾಗ ಇಲ್ಲ, ಮನೆ ಬಿಟ್ಟು ಹೋಗ್ತಾ ಇರು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ, ವಾರ್ನಿಂಗ್ ಮಾಡ್ತಾ ಇದ್ದೀವಿ. ನಾನು ಅವತ್ತೇ ಹೇಳಿದ್ದೀನಿ ಸರಿಯಾಗಿ ಇಟ್ಕೊಂಡು ಹೋಗೆ ಅಂತ ಹೇಳಿ. ಪದೇ ಪದೇ ಹಿಂಗೆ ಮಾಡ್ತಾ ಇದ್ರೆ ನಾನೇನೇನು ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಇಲ್ಲೆಲ್ಲೂ ಬಿಡ್ಕೊಂಬಲ್ಲ, ನಮ್ಮ ಕಾಂಪೌಂಡ್ ಒಳಗಡೆನೆ ಕಾಲಿಕ್ಸ್ಕೊಳ್ಳಲ್ಲ. ಸರಿಯಾಗಿರೋದಾದ್ರೆ ಇರೋ, ಇಲ್ಲಾಂದ್ರೆ ಹೋಗ್ತಾ ಇರೋ. ಇವತ್ತು ವಾರ್ನಿಂಗ್ ಮಾಡ್ತಾ ಇದೀವಿ ಜೀವಿತ, ನಿನಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ನಾನು. ಸರಿ ಆಯ್ತಕ್ಕ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಏನು ಮಾಡೋಣ, ನನಗೆ ಏನೇನೋ ಅನ್ನೊಂದು ಆಗ್ತಾ ಇರ್ತಾವೆ. ನನ್ನ ಟೈಮೇ ಚೆನ್ನಾಗಿಲ್ಲ ಅಕ್ಕ, ಏನೋ ಒಂದೊಂದು ನನ್ನ ಜೀವನದಾಗ ಹಿಂಗೆ ಆಗ್ತಾ ಇರುತ್ತಾ, ಅದಕ್ಕೆ ಈ ಥರ ಮಾತಾಡ್ತೀನಿ ಅಷ್ಟೇ. ಸರಿ ಆಯ್ತು ಬಿಡಕ್ಕ, ನೀವು ಹೇಳಿದ್ದೀರಾ ಅಂದಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಈಗಳಮ್ಮ 2 ದಿವಸ ಚೆನ್ನಾಗಿರ್ತೀಯ, 3ನೇ ದಿನ ಮತ್ತೆ ಅದೇ ಅಂತಂದ್ರೆ 3ನೇ ದಿನ ಮತ್ತೆ ನಿಂದ ಹಳೆ ಚಾಡಿನ ಶುರು ಮಾಡ್ತೀಯಲ್ಲ, ಏನಕ್ಕಮ್ಮ ಹಂಗೆ ಮಾಡ್ತೀಯ? ಸ್ವಲ್ಪ ನಾನು ಚೆನ್ನಾಗಿರ್ಬೇಕು ಅನ್ನೋದು ಇರ್ಬೇಕಣಮ್ಮ ಮನಸ್ಸಲ್ಲಿ. ಸುಮ್ಮನೆ ಏನಕ್ಕಮ್ಮ ಹಿಂಗೆ ಮಾಡ್ತೀರಾ? ನೋಡು, ಫಸ್ಟು ನೀವಾಯ್ತು ನಿನ್ನ ಕೆಲಸ ಆಯಿತು ಅನ್ನೋ ಥರ ಇರೋದು ನೋಡ್ರಿ. ಆಮೇಲೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ರಿ. ಇವಾಗ ಸ್ವಂತ ಒಳ್ಳೆ ಹುಡುಗ, ಅವನ ಜೊತೆ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದಾದ್ರೂ ನೋಡಿ. ಇಲ್ಲ ಅಂತಂದರೆ ನಾನು ಬೇರೆ ಕಡೆ ಆದ್ರೂ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಸಂತು. ಬೇರೆ ಕಡೆ ಆದರೂ ಮದುವೆ ಆಗಿ ಚೆನ್ನಾಗಿರೋದು ನೋಡಿ. ಇಲ್ಲ ಅಂತಂದರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಇವತ್ತು ವಾರ್ನಿಂಗ್ ಮಾಡ್ತಾ ಇದ್ದೀನಿ ನೋಡಮ್ಮ, ಇದು ಲಾಸ್ಟ್ ವಾರ್ನಿಂಗ್ ನಿನಗೆ. ಲಾಸ್ಟ್, ನಾವೇನು ಮತ್ತೆ ಸುಮ್ಮನೆ ಇರೋದಿಲ್ಲ, ಇದು ಲಾಸ್ಟ್ ವಾರ್ನಿಂಗು. ಮತ್ತು ನೀನು ಏನು ಹೇಳಿದ್ರು ನಮ್ಗೆ ಕೇಳಲ್ಲ. ನೀನು ಹೆಂಗೆ ನೀನು ಬದಲಾಗ್ತೀನಿ, ನಾನು ತಿರ್ಗಾ ಮತ್ತೆ ಇರ್ತೀನಿ ಅಂತ ಅಂದ್ರೂ ಬಿಡ್ಕೊಳ್ಳೋದಿಲ್ಲ. ಇದು ಲಾಸ್ಟ್ ವಾರ್ನಿಂಗು, ಇದೇ ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇರೋದು ನಾನು ನಿನ್ಗೆ. ಇದೇ ಲಾಸ್ಟ್ ವಾರ್ನಿಂಗ್ ನಾನು ನನ್ನ ಗಂಡ ಹೇಳ್ತಾ ಇರೋದು. ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳೋದ್ಕಲೆ ಮರ್ತು ಬಿಡ್ಬೇಡ. ನಾವು ಹೇಳಿದ ತಕ್ಷಣ ಜೀವಿತ ನೀನು ಬಲಗಡೆ ಕಿವಿಲ್ ಕೇಳಿ ಎಡಗಡೆ ಕಿವಿಲ್ ಬಿಟ್ಟು ಬಿಡ್ಬೇಡ. ಅದನ್ನ ನೆನಪು ಮಾಡ್ಕೊ. ಅಕ್ಕ ಅಣ್ಣ ಹಿಂಗೆ ಹೇಳಿದ್ರಲ್ಲ ಅಂತೇಳಿ, ನನಗೆ ಹಿಂಗೆ ಬೈದಿದ್ರಲ್ಲ, ಹಿಂಗೆ ಉಗ್ತಿದಾರಲ್ಲ, ನಾನು ಹಿಂಗೆ ಆಗಿದ್ದೀನಲ್ಲ, ಎಲ್ಲರಿಗೂ ಚೆನ್ನಾಗಿರ್ಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಯಾರು ಏನೇ ಒಂದು ಮಾತು ಅಂದಿರೋದಾಗ್ಲಿ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಛಲ ಇರಬೇಕು ಮನುಷ್ಯನಿಗೆ. ಆವಾಗಲೇ ಛಲ ಇದ್ರೇನೆ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು. ಇಲ್ಲ ಅಂತಂದ್ರೆ ಆಗಲ್ಲ. ಯಾರನ್ನ ಹೇಳ್ಸ್ ಮಾತಾಡೋದಾಗ್ಲಿ, ಸುಮ್ಮನೆ ಎಲ್ಲರ ಹತ್ರ ಜಗಳ ಮಾಡ್ಕೊಳ್ಳೋದ್ರಿಂದಾಗ್ಲಿ ಏನೂ ಬರಲ್ಲ. ಈಗ ನೀನು ಚೆನ್ನಾಗಿ ಇಟ್ಕೊಂಡು ಎಲ್ಲರ ಹತ್ರನ ನಾನು ಚೆನ್ನಾಗಿರ್ಬೇಕು ಅನ್ನೋದು ನೀನು ಮನಸ್ಸಾಗಿದ್ರೆ ಚೆನ್ನಾಗಿರ್ತೀಯ. ಎಷ್ಟು ಜನ ಬೈದಿದ್ದಾರೆ, ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ಬೈದಿದ್ದಾರಪ್ಪ ಚೆನ್ನಾಗಿ. ಅದು ಮನಸ್ಸನ್ನ ಇಟ್ಕೊಂಡಿಲ್ವಾ ನೀನು? ಇಟ್ಕೊಂಡಿದ್ಯಾ ಇಲ್ವ ಹೇಳು? ನಮ್ಗೆ ಯಾರಾದ್ರೂ ಒಂದು ಮಾತು ಅಂದಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಒಂದು ಮಾತು ಅಂದಿದ್ದಾರೆ ಅಂತಂದ್ರೆ ಅದು ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಹಿಂಗೆ ಅಂದಿದ್ದಾರೆ, ಹಿಂಗೆ ತರ್ಕೊಂಡು ಮುಂದೆ ನಾನು ಹಿಂಗೆ ಇರಬೇಕು, ಹಿಂಗೆ ಬೆಳಿಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನೀನು ಹಂಗೆ ಇಟ್ಕೊಂಡಿಲ್ವಾ? ಹಂಗೆ ಇಟ್ಕೊಂಡ್ರೆ ಮಾತ್ರ ಮುಂದೆ ಬರೋಕ್ಕಾಗೋದು, ಇಲ್ಲ ಅಂತಂದ್ರೆ ಆಗಲ್ಲ. ಅಯ್ಯೋ ನನ್ನ ಗಂಡನ ಏನಂತ ಅಂದಿದ್ರು, ಎಕ್ಸಾಂಪಲ್ ಹೇಳೋದು. ನನ್ನ ಗಂಡನ ನನ್ನ ಮದುವೆ ಆಗಬೇಕಾದ್ರೆ ನಮ್ಮ ರಿಲೇಟಿವ್ಸಲ್ಲಿ ಅಯ್ಯೋ ಜಮೀನಿಲ್ಲ ಏನಿಲ್ಲ ಅಂತ ಅವನು ಮದುವೆ ಆಗ್ತಾ ಇದ್ದಾಳೆ ಅಂತನಿಗೆ ಕೊಟ್ಟರು. ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಏನಂದ್ರು ಗೊತ್ತಾ? ಜಮೀನಿಲ್ಲ ಏನಿಲ್ಲ ಅಂತವನಿಗೆ ತೊಗೊಂಡೋಗಿ ಕೊಟ್ಟಿದ್ದೀರಲ್ಲಪ್ಪ ಮಗಳನ್ನ ಅಂತ ಅಂದರು. ನಾನು ಅವತ್ತೇನಂದೆ,
ನನಗೆ ಯಾವ ಜಮೀನು ಬೇಡ, ಯಾವ ಆಸ್ತಿ ಬೇಡ, ನನ್ನ ಗಂಡನೇ ನನ್ನ ಆಸ್ತಿ. ನನ್ನ ಗಂಡ ಒಬ್ಬ ಇದ್ರೆ ನಾನು ಎಷ್ಟು ಆಸ್ತಿ ಬೇಕಾದರೂ ಸಂಪಾದನೆ ಮಾಡ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ ನಮ್ಮ ರಿಲೇಟಿವ್ಸ್ನಲ್ಲಿ. ಅದನ್ನು ಅರ್ಥ ಮಾಡ್ಕೊ ಅಂದಿರ್ತಾರೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಅದನ್ನು ಛಲವಾಗಿ ತಗೊಂಡು ಹಠ ಇರಬೇಕು. ಹಠ ಮಾಡಿಕೊಂಡು ನಾವು ಮನಸ್ಸಲ್ಲಿ ಮುಂದೆ ಬರೋದು ನೋಡಬೇಕು. ಸುಮ್ಮನೆ ನಾವು ಇದು ಮಾಡಿದ್ರೆ ಯಾವುದೂ ಆಗಲ್ಲ. ಅರ್ಥ ಆಗ್ತೈತೆ ಜೀವಿತ ಹೇಳ್ತಾ ಇರೋದು. ಅವ್ರ ಅಪ್ಪ ಅವ್ರ ಅಮ್ಮನೇ ಬಾಯಿಗೆ ಬಂದಂಗೆ ಬೈದವ್ರೆ, ಅವರೇ ಹತ್ರಕ್ಕೆ ಬಿಡಿಸ್ಕೊಳ್ಳಲ್ಲ. ನಿನ್ನ ಕೈಲಿ ಏನಾಗುತ್ತೆ, ನೀನು ಎಲ್ಲೋದ್ರು ನೀನು ಚೆನ್ನಾಗಿರಲ್ಲ, ನಿನ್ನ ಜೀವನನೇ ಇಷ್ಟು, ನೀನು ಹಂಗೆ ಅಂತ ಅಂದವ್ರೆ. ಅದನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಇವಳಿಗೆ ಮುಂದೆ ಬರಬೇಕು ಅನ್ನೋದು ಆಸೆ ಇಲ್ವಾ? ಹೇಳಕ್ಕ, ನೀನು ಇಷ್ಟೆಲ್ಲ ಹೇಳ್ತಾ ಇದ್ರು ನೋಡು ಅಕ್ಕ ಎಷ್ಟೆಲ್ಲ ನೋವು ಅನುಭವಿಸೈತೆ, ಎಷ್ಟೆಲ್ಲ ಅಕ್ಕ ಇವತ್ತು ನೋಡೋ ಎಂಥ ಎಕ್ಸಾಂಪಲ್ ಕೊಡ್ತಾ ಐತೆ. ಹೌದು ಕಣ ಸಂತು, ನಾನು ಈ ವಿಷಯನ ನಾನು ನಿನ್ನ ಹತ್ರನೂ ಹೇಳ್ಕೊಂಡಿರಲಿಲ್ಲ. ನಮ್ಮ ತವ್ರ ಮನೇಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಗಳೆಲ್ಲ ನನ್ನ ಹೇಳ್ಸಿದ್ರು. ನನ್ನ ಗಂಡನಿಗೆ ಮದುವೆ ಮಾಡಿಕೊಟ್ಟಾಗ ಏನು ಇಲ್ಲ ಅಂತ ನೀನು ತಗೊಂಡೋಗಿ ಕೊಟ್ಟವ್ರೆ. ಬರೀ ಕೆಲಸ ನೋಡಿ, ಕೆಲಸ ಏನು ಗೌರ್ಮೆಂಟ್ ಅಫಿಷಿಯಲ್ ಏನಲ್ಲ, ಬರೀ ಪ್ರೈವೇಟಲ್ಲಿ ಕೆಲಸ ಮಾಡ್ತಾನೆ ಅಂತ. ಪ್ರೈವೇಟಲ್ಲಿ ಕೆಲಸ ಮಾಡಿದ್ರೆ ಇವತ್ತು 1.5 ಲಕ್ಷ 2 ಲಕ್ಷ ಸಂಬಳ ದುಡಿತಾರೆ ನನ್ನ ಗಂಡ. 1.5 ಲಕ್ಷ 2 ಲಕ್ಷ ಸಂಬಳ ದುಡಿದ್ರು ಎಷ್ಟು ಆಸ್ತಿ ಮಾಡಿದ್ದಾರೆ, ಇವತ್ತು ಎಷ್ಟು ಆಸ್ತಿವಂತ ಆದರು. ನಾನು ಅವತ್ತು ಒಂದೇ ಮಾತು ಹೇಳಿದ್ದೆ ಅವ್ರಿಗೆ, ನನಗೇನು ಆಸ್ತಿ ಬೇಡ, ನನ್ನ ಗಂಡನೇ ನನ್ನ ಆಸ್ತಿ ಅಂತ ಹೇಳಿದ್ದೆ. ಇವತ್ತು ನನ್ನ ಗಂಡ ಅಂತ ಆಸ್ತಿ ಎಷ್ಟು ಮಾಡಿದ್ದಾರೆ. ಇವತ್ತು ಅವರೇನೆ ನನ್ನ ನಂದವರು ಇವತ್ತು ನನ್ನ ಮಾತಾಡ್ಸೋದಕ್ಕೆ ಎದುರುತ್ತಾರೆ. ಯಾಕೆ ಹೇಳು, ಮಾತಾಡೋದಕ್ಕೆ ಮಕ್ಕ ಇಲ್ಲ ಇಲ್ಲ ಅಂತಾಳೋ ಏನೋ ಅಂತ ಎದುರುತ್ತಾರೆ. ಚೆನ್ನಾಗಿರ್ಬೇಕು ಎಲ್ಲ ನಾನು ಹಿಂಗೆ ಅಂದವ್ರಲ್ಲ ಅಂತೇಳಿ ನನ್ನ ಮನಸ್ಸಿನಾಗ ಐತೆ ಅಕ್ಕ. ಆದ್ರೆ ಏನು ಮಾಡಲಿ, ಪರಿಸ್ಥಿತಿಗಳು ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ, ಈ ರೀತಿ ಎಡವಟ್ಟುಗಳೆಲ್ಲ ಆಗ್ತಾ ಇರುತ್ತೆ. ಏನು ಮಾಡೋದಕ್ಕ, ನಾನೇನು ಅದೇ ಬೇಕಲ್ಲ ಹಿಂಗೆ ಮಾಡಬೇಕು ಅಂತ ಏನು ಮಾಡಲ್ಲ. ಏನೋ ನನ್ನ ಸಮಯ ಕೆಟ್ಟ ಸಂದರ್ಭ ಅನ್ನೋದು ಹಿಂಗೆ ಮಾಡುತ್ತೆ. ಏನು ಮಾಡೋದಕ್ಕ, ನಾನೇನೋ ಅಂದ್ಕೊಂತೀನಿ, ಅದೇನೋ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತಕ್ಕ. ಏನು ಮಾಡೋಣ, ನಾನು ಹಂಗೆ ಇರಬೇಕು ಅಂತ ಅನ್ಕೊಂತೀನಿ. ನಾನು ಎಲ್ಲರಂತೆ ಚೆನ್ನಾಗಿರ್ಬೇಕು, ನಾನು ಎಲ್ಲರಂಗೆ ಇರಬೇಕು, ನಾನು ಅಷ್ಟೇ ಏನೆಲ್ಲ ಅಂದ್ಕೊಂತೀನಿ, ಅದೇನೋ ಆಗುತ್ತೆ ಅಕ್ಕ. ಏನು ಮಾಡಲಿ ಹೇಳಪ್ಪ, ನಾವು ಹೇಳೋದಂತೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ನಾನು ನನ್ನ ಹೆಂಡತಿ. ಇದು ಲಾಸ್ಟ್ ವಾರ್ನಿಂಗು ಅಷ್ಟೇ. ಅಷ್ಟೇ ನೋಡು ಜೀವಿತ, ನಾನು ಅಷ್ಟೇ ಇದೊಂದು ಸತಿ ಹೇಳ್ತಾ ಇದ್ದೀನಿ. ನೀನು ಚೆನ್ನಾಗಿ ಇತ್ಕೊಂಡು ಹೋಗೋದಾದರೆ ಇರೋ, ಆಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ನಾನು ಬುದ್ಧಿ ಕಲಿಸ್ಬೇಕು, ನೀನು ಒಳ್ಳೆಯವಳಾಗಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಇದು ಲಾಸ್ಟ್ ವಾರ್ನಿಂಗು. ನಾನಾಗಲಿ ನಮ್ಮ ಅಕ್ಕ ನಮ್ಮ ಅಣ್ಣ ಆಗಲಿ ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ಇನ್ಮೇಲಿಂದ ನೀನು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಹಂಗೆ ಹಿಂಗೆ ಅಂತ ಏನಾದರೂ ಮಾತಾಡಿ ಜಗಳ ಮಾಡೋದಾಗಲಿ, ಅದೆಲ್ಲ ನಮಗೆ ಟೆನ್ಷನ್ ಕೊಡೋದಾಗಲಿ ಅದೆಲ್ಲ ಮಾಡಿದೀಯ ಅಂತಂದರೆ ನಾವಂತೂ ನಿನ್ನೆ ಇಲ್ಲಿ ಉಳಿಸ್ಕೊಳ್ಳಲ್ಲ. ಈಗ ನೀನು ಹೋಗಿ ಏನು ಮಾಡೋಕ್ಕೂ ಆಗಲ್ಲ. ನಾನೇನು ನಿನ್ನ ಮದುವೆ ಆಗಿಲ್ಲ, ಏನೊಂದು ಮದುವೆ ಆಗಿರೋ ಥರ ಫೋಟೋ ತೆಗೆಸ್ಕೊಂಡಿಲ್ಲ, ಏನಿಲ್ಲ, ಸರಿನಾ? ಅರ್ಥ ಮಾಡ್ಕೊ. ನಾನೇನಾದರೂ ನಿನ್ನ ಮದುವೆ ಆಗಿದ್ರೆ ಬಿಡಪ್ಪ ಮೋಸ ಮಾಡ್ತಾ ಇದ್ದಾನೆ ಅನ್ಬೋದಾಗಿತ್ತು. ಮದುವೆ ಆಗಿಲ್ಲ, ಏನಿಲ್ಲ. ನಾನು ನೀನು ಚೆನ್ನಾಗಿರಲಿ ಅಂತ ನಾನು ಪ್ರಯತ್ನ ಪಟ್ಟೆ. ಆದರೆ ನೀನು ಹಿಂಗೆ ಮಾಡ್ತಾ ಇದೆಯಾ, ನಾನು ನಿನಗೋಸ್ಕರನೇ ನಾನು ತುಂಬ ಪ್ರಯತ್ನ ಪಟ್ಟೆ. ಯಾಕೆ ಹೇಳು, ಚೆನ್ನಾಗಾಗಲಿ, ಬುದ್ಧಿ ಬರಲಿ, ಚೆನ್ನಾಗಿದ್ರೆ ಸಾಕು. ಆ ಕಡೆ ನಮ್ಮ ಮಾಳ್ವಕ್ಕನೂ ಚೆನ್ನಾಗಿರ್ತಾಳೆ, ಹಿಂಗೆ ನಮ್ಮ ಜೀವಿತಾನೂ ಚೆನ್ನಾಗಿರ್ತಾಳೆ ಅಂತ ನಾನು ಎಷ್ಟು ಇದು ಮಾಡಿದೆ. ನೀನು ಯಾಕೋನೋ ದಾರಿಗೆ ಬರೋದೇ ಇಲ್ಲ. ನಿನ್ನ ಜೀವನ ನಿನ್ನ ಹಣೆ ಬರೋ ಇಷ್ಟೇ ಅಂತ ತಿಳ್ಕೊಂಡು ನಾನು ಸುಮ್ಮನಾಗ್ಬಿಡ್ತೀನಿ. ಇದೇ ಲಾಸ್ಟ್ ವಾರ್ನಿಂಗು. ನನ್ನ ಹತ್ರ ಜಗಳ ಮಾಡೋದು ಮಾತಾಡೋದೆಲ್ಲ ಮಾಡಿದ್ಯಾ ಅಂತಂದರೆ ನಾನು ಇನ್ಯಾವತ್ತೂ ನಿನ್ನ ಹತ್ರ ಮಾತಾಡೋದಿಲ್ಲ. ನಾನು ನಿನ್ನ ಸುದ್ದಿಗೂ ಬರೋಲ್ಲ, ಏನಿಲ್ಲ. ನನಗೂ ನಿನಗೂ ಯಾವತ್ತೋ ಸಂಬಂಧನ ತೀರ್ತು, ಅದನ್ನು ಮರ್ತು ಬಿಡು. ಅದಕ್ಕೆ ಅಣ್ಣ ಅದಕ್ಕೇನೋ ಕರ್ಕೊಂಬಂದು ಹೇಳಿಸ್ತಾ ಇದ್ದೀನಿ ಇಬ್ರು. ಅದಕ್ಕೆ ಮಾತಾಡ್ರಿ ಅಣ್ಣ ಅಂತೇಳಿ ನಾನು ಅಣ್ಣನ ಕರ್ಕೊಂಬಂದಿದ್ದು. ಸರಿ ಆಯ್ತಕ್ಕ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಚೆನ್ನಾಗಿರ್ಬೇಕು, ಬರೀ ಬಾಯಾಗ ಹೇಳೋದಲ್ಲಮ್ಮ, ಇಟ್ಕೊಂಡು ಹೋಗ್ಬೇಕು. ಪಾಪ ಅವನು ಯಾವ ಥರ ನಿನ್ಗೇನಾದ್ರೂ ತೊಂದರೆ ಕೊಟ್ಟಿದ್ದಾನೆ? ಏನಿಲ್ಲ ತಾನೆ, ಚೆನ್ನಾಗಿ ನೋಡ್ಕೊಂತ ಇದ್ದಾನೆ ತಾನೆ, ನೀನು ಕೇಳಿದ್ದೆಲ್ಲ ಕೊಡಿಸ್ತಾನೆ. ನಿನಗೇನು ಬೇಕು, ತಿನ್ನೋಕೆ ಉಣ್ಣಕ್ಕೆ ಏನು ಕಡಿಮೆ ಆಗಿಲ್ಲ, ನಿಮ್ದೇಗಿರೋದು ನೋಡಮ್ಮ. ಯಾಕೆ ರೀತಿ ಮಾಡ್ತೀಯ ಸುಮ್ಕೆನೆ? ಇದೇ ಲಾಸ್ಟ್ ವಾರ್ನಿಂಗ್ ನೋಡಮ್ಮ, ಅಷ್ಟೇ. ನೀನೇನೋ ಅಂದ್ಕೋ. ಜೀವಿತಾಗ ಇದು ಲಾಸ್ಟ್ ವಾರ್ನಿಂಗು. ಅಣ್ಣ ಅಕ್ಕ ಇಬ್ಬರು ಬಂದು ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನೀನು ಮಾಡಿರೋ ತಪ್ಪಿಗೆ ಇದೊಂದು ಸತಿ ಕ್ಷಮಿಸ್ತೀವಿ. ಇನ್ನು ಸಂತನ ಗುಳೊಯ್ಕೊಳ್ಳೋದಾಗಲಿ, ಸಂತಗೆ ನೀನು ಟಾರ್ಚರ್ ಕೊಡೋದಾಗಲಿ ಅದೆಲ್ಲ ಮಾಡಿದ್ವಿ ಅಂದರೆ ಸರಿ ಹೋಗೋದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.